ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ನೋಡಿ, ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರದ್ದು ಹಾಲಿನ ಪ್ಯಾಕೆಟ್ ಬರುತ್ತೆ ನೋಡಿ, ಆರೆಂಜ್ ಕಲರ್ ಹಾಲಿನ ಪ್ಯಾಕೆಟ್ ಆಗಬೇಕು. ಅದರಲ್ಲಿ ಒಳಗಡೆ ಕೆನೆ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ, ಅದನ್ನೇ ನಾನು ಸ್ಟೋರೇಜ್ ಮಾಡಿ ಫ್ರೀಝರಲ್ಲಿ ಇಟ್ಕೊಬೇಕು. ಫ್ರಿಜ್ಜಲ್ಲಿಟ್ಟರೆ ಹಾಳಾಗಿಬಿಡುತ್ತೆ. ಸೊ ಹಂಗಾಗಿ ಫ್ರೀಝರಲ್ಲಿ ಇಟ್ಕೋಬೇಕು. ನಾನು ಇಷ್ಟು 1 ತಿಂಗಳು ಆಗಿದೆ ಅಷ್ಟು ಬೆಣ್ಣೆ ಎಲ್ಲ ತೆಗೆದು ನಾನು ಅಷ್ಟು ಇಟ್ಟಿದ್ದೆ. ಇವಾಗ ಕಾಯಿಸೋಕ್ಕೆ ಅಂದ್ಬಿಟ್ಟು ನಾನು ಪಾತ್ರೆ ಇಡ್ತಾಯಿದ್ದೀನಿ ನೋಡಿ. ಇಷ್ಟು ಬೆಣ್ಣೆ ಆಗಿದೆ. ಈ ಬೆಣ್ಣೆನ ಕರಗಿಸ್ಕೊಳ್ಳೋಣ. ಇವಾಗ ದಪ್ಪಾಗಿರೋ ಪಾತ್ರೆ ಇಟ್ಕೊಬೇಕು. ಏಕೆ ಅಂದರೆ ತೆಳ್ಳಗಿರೋದಾದರೆ, ತೆಳುವಾಗಿದ್ದರೆ ಅದು ಕೆಳಗಡೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ದೊಡ್ಡ ಪಾತ್ರೆ ಇಟ್ಕೋಬೇಕು. ಯಾಕೆ ಅಂತಂದರೆ ಚಿಕ್ಕದಿಟ್ಟರೆ ಅದೇನಾಗುತ್ತೆ, ಕುದೀತಾ ಇರುತ್ತಲ್ವ, ಕುದಿಬೇಕಾದ್ರೆ ಎಲ್ಲ ಸೋರೋಗ್ಬಿಡುತ್ತೆ. ಸೊ ಹಂಗಾಗಿ ದೊಡ್ಡ ಪಾತ್ರೆ ಮತ್ತು ದಪ್ಪ ಇರಬೇಕು ತಳ ಅಂಥ ಪಾತ್ರೆನ ಇಟ್ಕೊಂಡು ಬೆಣ್ಣೆನ ಅದರೊಳಗಡೆ ಹಾಕ್ಬಿಟ್ಟು ಫುಲ್ಲೆಲ್ಲ ನೀಟಾಗಿ ಕರಗಿಸ್ಕೋಬೇಕು. ನಾನು ಏನು ಮಾಡಿದ್ದೀನಿ ಅಂತಂದರೆ, ಕೆಲವರು ಹಾಲನ್ನ ಕಾಯಿಸ್ಬಿಟ್ಟು ಅದ್ರದ್ದು ಫ್ರಿಜ್ಜಲ್ಲಿಟ್ಟು ಮೇಲ್ಗಡೆ ಕೆನೆ ಬರುತ್ತಲ್ಲ ಅದನ್ನು ತೆಗೆದು ಇಟ್ಟು ತುಪ್ಪ ಮಾಡ್ತಾರೆ. ಬಟ್ ಇದು ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು. ಹಾಲಿನ ಪ್ಯಾಕೆಟಲ್ಲಿ ಏನು ಉಳಿದಿರುತ್ತೆ ಕೆನೆನ ಮಾತ್ರ ಸ್ಟೋರೇಜ್ ಮಾಡಿ ಇಟ್ಟಿರೋದು. ನಾನು ಅದನ್ನು ಸ್ಟೋರೇಜ್ ಮಾಡಿ ಇಟ್ಟಿರೋದು ಅಂದರೆ ಈ ಬಾಕ್ಸಲ್ಲಿ ಒಂದು ಬಾಕ್ಸ್ ಆಗಿತ್ತು. ಒಂದು ಬಾಕ್ಸ್ ಆದಮೇಲೆ ನಾನು ತುಪ್ಪ ಮಾಡ್ಕೊತೀನಿ. ಬೇರೆಯವರು ಹಾಲನ್ನ ಕಾಯಿಸಿಟ್ಟು ಫ್ರಿಜ್ಜಲ್ಲಿಟ್ಟು ಮತ್ತು ಮೇಲ್ಗಡೆ ಬರೋ ಕೆನೆನ ತೆಗೆದು ಇಟ್ಟು ಸ್ಟೋರೇಜ್ ಮಾಡಿ ಅದನ್ನು ಮಿಕ್ಸಿಲಿ ಇಲ್ಲಾಂದರೆ ಏನಕ್ಕಾದ್ರೂ ಹಾಕ್ಕೊಂಡು ಕೆನೆ ತೊಗೊತಾರೆ. ಬಟ್ ನಾನು ಆ ಪ್ರೊಸೀಜರ್ ಮಾಡಲ್ಲ. ಇದು ಕೆನೆ ಏನು ಉಳ್ಕೊಂಡಿರುತ್ತೋ ಅದನ್ನು ಮಾತ್ರ ಸ್ಟೋರೇಜ್ ಮಾಡಿ ತೆಗೆದಿಟ್ಕೊಂಡಿರೋದು. ಇದು ತುಂಬ ಈಸಿ. ಆ ಥರ ಏನೂ ಮಾಡೋಂಗಿಲ್ಲ. ಸ್ಟೋರೇಜ್ ಮಾಡಿರೋದನ್ನ ಡೈರೆಕ್ಟ್ ಪಾತ್ರೆಗೆ ಹಾಕ್ಕೊಂಡು ಕರಗಿಸ್ಕೊಂಡು ತುಪ್ಪ ಮಾಡ್ಕೋಬೋದು. ತುಂಬ ಈಸಿ ಮೆಥಡ್ ಇದು. ಈ ಥರನೇ ಮಾಡ್ಕೊಳ್ಳಿ, ನಿಮ್ಗೆ ಈಸಿನೂ ಆಗುತ್ತೆ. ನಾನು ಮಾಡ್ತಾ ಇರೋ ಪ್ರೊಸೀಜರ್ ನೀವು ಮಾಡಿಕೊಂಡ್ರೆ ನಿಮಗೆ ಪಾತ್ರೆ ಎಲ್ಲ ಗಲೀಜಾಗಿರೋದು ಮತ್ತು ಬೆಣ್ಣೆ ಎಲ್ಲ ಕಚ್ಕೊಂಡಿರುತ್ತೆ, ಅದನ್ನು ತೊಳೆಯೋಂಥ ತಲೆನೋವೇ ಇರಲ್ಲ. ಆರಾಮ್ಸೆ ಒಂದು ಪಾತ್ರೆಲೇ ಆರಾಮ್ಸೆ ನೀವು ತುಪ್ಪ ಮಾಡ್ಕೊಂಬಿಡ್ಬೋದು. ತುಂಬ ಈಸಿ ಅಂದರೆ ಈಸಿ ಮೆಥಡ್ ಇದು. ಫ್ಲೇಮ್ನ ಕಡಿಮೆನೇ ಮಾಡಿಕೊಂಡು ತುಪ್ಪನ ಕಾಯಿಸ್ಕೊಳ್ಳಿ. ಏಕೆಂದರೆ ಜಾಸ್ತಿ ಫ್ಲೇಮ್ ಇಟ್ಟರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಕರಗಾದ್ಮೇಲೆ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳಿ. ನೀಟಾಗಿ ಕರಗೋ ತನಕ ತಿರುಗಿಸ್ತಾನೆ ಇರಿ. ಹಾಗೇ ತಿರುಗಿಸ್ತಾ ಯಾಕೆಂದರೆ ಹಾಗೆ ಬಿಟ್ಬಿಟ್ರೆ ಅದು ಬೇಗ ಕರಗೋದಿಲ್ಲ. ಸೊ ಹಂಗಾಗಿ ತಿರುಗಿಸ್ತಾ ಇದ್ದರೆ ಬೇಗ ಕರಗುತ್ತೆ. ಬ್ಲೂ ಕಲರ್ ಪ್ಯಾಕೆಟು ಮತ್ತು ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಸೊ ಅದರಲ್ಲಿ ಅಷ್ಟು ತುಪ್ಪ ಬರಲ್ಲ. ಆರೆಂಜ್ ಕಲರ್ ಪ್ಯಾಕೆಟ್ ಆದರೆ ಅದರಲ್ಲೇ ಸ್ವಲ್ಪ ಬೆಣ್ಣೆ ಉಳ್ಕೊಂಡಿರುತ್ತೆ. ನಾನು ಅಷ್ಟೇ ತೆಗೆದು ಅದರಲ್ಲಿ ಬೆಣ್ಣೆ ಏನು ಉಳ್ಕೊಂಡಿರುತ್ತೋ ಅದನ್ನು ಮಾತ್ರ ಸ್ಟೋರೇಜ್ ಮಾಡ್ತಿರೋದು. ಸೊ ಹಂಗಾಗಿ ಇದರಲ್ಲಿ ಯಾವುದೇ ರೀತಿ ಕಷ್ಟಪಡೋವಂಥದ್ದು ಏನಿರಲ್ಲ. ಯಾಕೆಂದರೆ ಅದರಲ್ಲೇ ಬೆಣ್ಣೆ ಆಲ್ರೆಡಿ ಇರುತ್ತಲ್ವ. ಸೊ ಅದನ್ನು ಸ್ಟೋರೇಜ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ಸಾಕು. ಅದನ್ನು ಡೈರೆಕ್ಟು ತೆಗೆದು ಬೇಕಾದ್ರೆ ನಾವು ತುಪ್ಪ ಮಾಡ್ಕೊಬೋದು. ಅದನ್ನು ಮತ್ತೆ ರುಬ್ಬಿ ಮತ್ತು ಅದರಿಂದ ಬೆಣ್ಣೆ ತೆಗೆಯೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದರೆ ಇದು ಆಲ್ರೆಡಿ ಬೆಣ್ಣೆ ಆಲ್ರೆಡಿ ಇರುತ್ತಲ್ವ. ಸೊ ಹಂಗಾಗಿ ನಾವು ಪಾತ್ರೆಗೆ ಹಾಕ್ಕೊಂಡು ಡೈರೆಕ್ಟ್ ಮಾಡ್ಕೊಬೋದು. ನೋಡಿ, ಕರಗ್ತಾ ಇದೆ ನೀಟಾಗಿ. ಎಲ್ಲ ನೀಟಾಗಿ ಕರಗಬೇಕು. ಕಡಿಮೆ ಊರಿನಲ್ಲಿ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆಗಿ ಕುದೀತಾ ಏನಾಗುತ್ತೆ, ಎಣ್ಣೆ ಎಲ್ಲ ಬಂದು ಮೇಲ್ಗಡೆ ನಿಂತ್ಕೊಳ್ಳುತ್ತೆ ನೋಡಿ. ಈ ಥರ ಬಬಲ್ಸ್ ಬರುತ್ತೆ ಅದಕ್ಕೆ. ಸೊ ಹಂಗಾಗಿ ದೊಡ್ಡದು ಪಾತ್ರೆ ಇಟ್ಕೊಬೇಕು. ಚಿಕ್ಕದಾದರೆ ಏನಾಗುತ್ತೆ, ಫುಲ್ಲೆಲ್ಲ ಉಕ್ಕೋಗ್ಬಿಡುತ್ತೆ. ಉಕ್ಕೋಗೋದ್ರಿಂದ ಸ್ಟವ್ ಸಹ ಗಲೀಜಾಗುತ್ತೆ ಮತ್ತು ಜಿಡ್ಡು ಆಗುತ್ತೆ. ಅದೆಲ್ಲ ತೊಳೆಯೋಷ್ಟರಲ್ಲಿ ಸುಮ್ಮನೆ ತಲೆನೋವಾಗುತ್ತೆ ನೋಡಿ. ಇವಾಗ ಎಲ್ಲ ನೀಟಾಗಿ ಕರಗಿದೆ. ನೀಟಾಗಿ ಚೆನ್ನಾಗಿ ಕಡಿಮೆ ಊರಿನಲ್ಲೇ ಕುದಿಬೇಕು. ಕುದೀತಾ ಅದೇನಾಗುತ್ತೆ, ಸುತ್ತ ಆಯಿಲ್ ಬಿಟ್ಕೊಳ್ಳುತ್ತೆ. ಆಯಿಲ್ ಬಿಟ್ಕೊಂಡು ಬೇರೆ ಎಕ್ಸ್ಟ್ರಾ ಕೆನೆ ಏನೇನಿರುತ್ತೋ ಅದೆಲ್ಲ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆಯಿಲ್ ಮಾತ್ರ ಬಿಡ್ತಾ ಬರುತ್ತೆ, ತುಪ್ಪ ಮಾತ್ರ ಬಿಟ್ಕೊಂಡು ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ಸುತ್ತ ತುಪ್ಪ ಬಿಟ್ಕೊಂಡಿದೆ. ಇನ್ನೂ ಚೆನ್ನಾಗಿ ಕಾಯಬೇಕು. ಮಧ್ಯದಲ್ಲಿ ಅಲ್ಲೇ ತಿರುಗಿಸ್ತಾ ಇರಿ, ಇಲ್ಲ ಅಂತಂದರೆ ಆಗಲೇ ತಳ ಹಿಡಿದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಸ್ಪೂನ್ ತೊಗೊಂಡು ನಿಧಾನಕ್ಕೆ ಅವಾಗವಾಗ ತಿರುಗಿಸ್ತಾ ಇರಿ. ಸೊ ಆವಾಗ ತುಪ್ಪ ರೆಡಿ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕೆಳಗಡೆ ಅದೆಲ್ಲ ಕ್ಲೀನಾಗಿ ಬೆಂದು ಕೆಳಗಡೆ ಬ್ರೌನ್ ಕಲರ್ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ, ತುಪ್ಪ ಮೇಲ್ಗಡೆ ಬಂದಿರುತ್ತೆ. ಆವಾಗ ನೀವು ಸ್ಟವ್ ಆಫ್ ಮಾಡಿಬಿಡಿ. ಫುಲ್ ಹಂಗೆ ಬಿಟ್ಟರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ ತುಪ್ಪ. ಸೊ ಹಂಗಾಗಿ ಕೆಳಗಡೆ ಲೈಟ್ ಬ್ರೌನ್ ಬಂದ ತಕ್ಷಣ ನೀವು ಫ್ಲೇಮ್ನ ಆಫ್ ಮಾಡಿಬಿಡಿ. ಬಬಲ್ಸ್ ಬರ್ತಿರುತ್ತಲ್ಲ, ಇದರಲ್ಲೇ ಕರೆಕ್ಟಾಗಿ ಇನ್ನೇನು ಬೇಯಬೇಕಾಗಿರುತ್ತೋ ಅದೆಲ್ಲ ನೀಟಾಗಿ ಬೇಯುತ್ತೆ. ಮನೇಲಿ ಮಾಡ್ಕೊಳ್ಳೋ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಆಚೆ ತರೋದಕ್ಕಿಂತ ಮನೇಲೇ ನೀವು ಈ ಥರ ಈಸಿಯಾಗಿ ಮಾಡ್ಕೊಬೋದು. ನನಗೆ ಆ ಚಿಕ್ಕ ಬಾಕ್ಸಲ್ಲಿ ಒಂದು 250 ಗ್ರಾಮ್ ಅಷ್ಟು ತುಪ್ಪ ಆಗಿದೆ ನೋಡಿ. ಕೆಳಗಡೆ ಎಲ್ಲ ಏನಿದೆಯೋ ಅದೆಲ್ಲ ಕೆಳಗಡೆ ಉಳ್ಕೊಂಡಿದೆ ನೋಡಿ ಫುಲ್ಲು. ನಾನು ತೋರಿಸಿರೋ ಪ್ರೊಸೀಜರ್ ಮಾಡಿದ್ರೆ ನೀವು ಮನೇಲೇ ಅಚ್ಚುಕಟ್ಟಾಗಿ ತುಪ್ಪನ ಕಾಯಿಸ್ಕೊಬೋದು. ಅಂಗಡಿಯಿಂದ ತರೋ ಅವಶ್ಯಕತೆನೇ ಇರಲ್ಲ. ಅಂಗಡಿಯಿಂದ ತರ್ತೀನಿ ಅಂದರೆ ತುಂಬ ರೇಟ್ ಇರುತ್ತೆ. ಸೊ ಹಂಗಾಗಿ ಈ ಥರ ನೀವು ಮನೆಗೆ ಹೆಂಗಿದ್ರು ಹಾಲು ತಂದೆ ತರ್ತೀರಾ, ಆರೆಂಜ್ ಪ್ಯಾಕೆಟ್ ಹಾಲು ತೊಗೊಬಂದ್ಬಿಟ್ರೆ ಅದರಲ್ಲೇ ಬೆಣ್ಣೆ ಸಿಗುತ್ತಲ್ವ ನಿಮಗೆ, ಅದನ್ನೇ ಸ್ಟೋರೇಜ್ ಮಾಡಿಕೊಂಡು ಆರಾಮ್ಸೆ ನೀವು ಮನೇಲೇ ತುಪ್ಪ ಮಾಡ್ಕೊಬೋದು.
ನೋಡಿ ನಂದು ತುಪ್ಪ ಎಲ್ಲ ನೀಟಾಗಿ ಆಗಿದೆ ಇವಾಗ. ಎಲ್ಲ ಬೆಣ್ಣೆ ಎಲ್ಲ ಕರಗಿ ಇವಾಗ ಆಲ್ರೆಡಿ ನೋಡಿ ಫುಲ್ ಎಣ್ಣೆ ಬಿಟ್ಕೊಂಡಿದೆ. ನಾನು ಅದನ್ನು ಒಂದು ಜಾರ್ ತೊಗೊಂಡು ಸೋಸ್ಕೊತಾ ಇದ್ದೀನಿ. ಫುಲ್ ಎಲ್ಲ ತುಪ್ಪ ಎಲ್ಲ ನೀಟಾಗಿ ಸೋಸಾದ್ಮೇಲೆ ಅದರಲ್ಲಿ ಇಲ್ಲಿ ಉಳಿದಿರುತ್ತಲ್ಲ, ಸೊ ಅದನ್ನು ಒಂದು ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿ, ಅದರಲ್ಲಿ ಇನ್ನೂ ಸಹ ಇರುತ್ತೆ ತುಪ್ಪ, ಅದೆಲ್ಲ ಕೆಳಗಡೆ ಬರುತ್ತೆ. ಅದಾದಮೇಲೆ ನಾನು ಮತ್ತೆ ಕಾಯಿಸ್ಕೊತೀನಿ. ಹೆಂಗೆ ಕಾಯಿಸ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ. ನಾನು ಮಾಡೋ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಮನೆಯಲ್ಲೇ ತುಪ್ಪ ರೆಡಿ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲ ಹಾಕಾದ್ಮೇಲೆ ಸ್ಪೂನ್ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಉಳಿದಿರೋ ತುಪ್ಪನೂ ಸಹ ಕೆಳಗಡೆ ಬರುತ್ತೆ. ಆವಾಗ ನಾವು ತುಪ್ಪ ನೋಡಿ, ನನಗೆ ಇಷ್ಟು ತುಪ್ಪ ಸಿಕ್ಕಿದೆ. ನಾನು ಆ ಚಿಕ್ಕ ಬಾಕ್ಸಲ್ಲಿ ಎಷ್ಟಾಗಿದೋ ಅಷ್ಟು ಮಾತ್ರ ಕಾಯಿಸಿದೆ. ನನಗೆ ಇಷ್ಟು ತುಪ್ಪ ಸಿಕ್ಕಿದೆ ನೋಡಿ. ಈಸಿ ಮೆಥಡಲ್ಲಿ ತುಪ್ಪ ಆಗೇ ಹೋಯಿತು. ಈಗ ನಾನು ಇದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಅದು ಒಳಗಡೆ ಮರಳು ಕಟ್ಟಬೇಕಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಒಂದು ಏಲಕ್ಕಿ ಮತ್ತು ವೀಳ್ಯದೆಲೆ, ಉಪ್ಪು, ಮೆಣಸು ಇಷ್ಟು ಮಾತ್ರ ಹಾಕಿ, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ನಾನು ಕಾಯಿಸ್ಕೊತಾ ಇದ್ದೀನಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಈ ಥರ ನಾನು ಹಂಗೇ ಕಾಯಿಸ್ತಾ ಇದ್ದೀನಿ. ಅದು ಕುದಿಬೇಕಾದ್ರೆ ನೀರು ಚುಮುಕಿಸ್ಬೇಕು. 1-2 ಸಲ ಚುಮುಕಿಸಿದ್ರೆ ಮರಳಾಗಿರೋ ತುಪ್ಪ ನಿಮಗೆ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೇಲೇ ತುಪ್ಪ ಮಾಡ್ಕೋಬೋದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಪ್ಪ ಮಾಡೋದು ತುಂಬ ಈಸಿ. ನಾನು ತೋರಿಸಿರೋ ರೀತಿಯಲ್ಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಲು ತರ್ತಿರಲ್ಲ ಅದರಲ್ಲೇ ಬೆಣ್ಣೆ ಎತ್ತಿಟ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ಮನೇಲೇ ಶುದ್ಧವಾದ ತುಪ್ಪ ರೆಡಿಯಾಗುತ್ತೆ. ಅಂಗಡಿಲಿ ತರೋದಕ್ಕಿಂತ ನೀವು ಹಿಂಗೆ ಮನೇಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಲವ್ ಯು ಆಲ್. ಬಾಯ್.